ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವೀಗ ಸುಬ್ರಾಯ ದೇವಸ್ಥಾನ ಮಾಣೂರು ನಿರ್ಮಾರ್ಗದಲ್ಲಿದ್ದೇವೆ. ನೀವೆಲ್ಲ ನೋಡಿರ್ಬೋದು, ಬ್ರಹ್ಮಕಲಶ ತಯಾರಿ ನಡೀತಾ ಇದೆ. ಒಂದು ಕಡೆ ಟೈಲ್ಸ್ ಕೆಲಸ ಇರ್ಬೋದು, ನೆಲದ ಕೆಲಸ ಇರ್ಬೋದು, ಸೊ ಎಲ್ಲ ಪೈಂಟ್ ಕೆಲಸ ಇರ್ಬೋದು, ಸೊ ಎಲ್ಲ ನೀರಿನ ಕೆಲಸ ಇರ್ಬೋದು. ತುಂಬಾ ರಾತ್ರಿ ಆಗಲು ತೆಳೆದ ಕೆಲಸ ಆಗ್ತಾ ಇದೆ ಎಲ್ಲ. ಯಾಕಂದ್ರೆ ಇನ್ನಂದ್ರೆ ಇಲ್ಲಿ ಸರ್ವ ಜನಾಂಗ ಅಂದ್ರೆ ಎಲ್ಲ ಜಾತಿ ಭೇದ ಬಂದು ಇಲ್ಲಿ ದುಡಿತಾ ಇದ್ದಾರೆ. ಮನ್ವಋಷಿ ತಪಸ್ಸು ಮಾಡಿದಂತಹ ಕ್ಷೇತ್ರ ಮಾಣೂರು. ಈ ಮಾಣೂರು ಕ್ಷೇತ್ರದಲ್ಲಿ ಮನ್ವಋಷಿಗಳು ತಪಸ್ಸು ಮಾಡಿ ದೇವರನ್ನು ಮೆಚ್ಚರಿಸಿ ಸುಬ್ರಾಯ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಇತಿಹಾಸ. ಒಂದನೇ. ಎರಡನೇದಾದ ಕೇದಾರನೆಂಬ ಬ್ರಾಹ್ಮಣ ವಂಶಸ್ಥರಿಗೆ ಸಂತಾನ ಇಲ್ಲದ ಸಮಯದಲ್ಲಿ ಸುಬ್ರಾಯ ದೇವರನ್ನು ಪ್ರಾರ್ಥನೆ ಮಾಡಿದ್ರಿಂದ ಸಂತಾನೋತ್ಪತ್ತಿ ಆದ್ರಿಂದ ಸಂತಾನೋತ್ಪತ್ತಿ ಮಾಡುವಂತಹ ಸಂತಾನೋತ್ಪತ್ತಿಗೆ ಬೇಕಾದಾಗ ಅನುಗ್ರಹ ಮಾಡತಕ್ಕಂಥ ಸುಬ್ರಾಯ ದೇವರು ಅಂತ ಒಂದು ಇತಿಹಾಸವೂ ಉಂಟು. ಆದ್ರಿಂದ ಮಾಣೂರು ಕ್ಷೇತ್ರ ವಿಶೇಷ ಅಂತ, ಸುಬ್ರಾಯ ದೇವರಿಗೆ ವಿಶೇಷ ಅಂತ ಶಾಸ್ತ್ರ ಹೇಳ್ತದೆ. ಅದ ಪ್ರಕಾರೇಣ ಈ ಮಾಣೂರು ದೇವಸ್ಥಾನದಲ್ಲಿ 16 ವರ್ಷಕ್ಕಿಂತ ಹಿಂದೆ ಒಂದು ಚಿಕ್ಕ ಗುಡಿ ಇತ್ತು. ಅದಕ್ಕೆ ಬೇಕಾದಾಗೆ 16 ವರ್ಷದ ಹಿಂದೆ ಬ್ರಹ್ಮಕಲಶಾಭಿಷೇಕ ಆಗಿ ಒಂದು ಮಟ್ಟದಲ್ಲಿ ಪರಿಪೂರ್ಣತೆಯನ್ನು ಪಡೆಯಿತು. ತದನಂತರದಲ್ಲಿ ಕೆಲವು ಕಾಲಗಳು ಕಳೆದ ನಂತರ ಬೇಕಾದ ಹಾಗೆ ಒಂದು 5 ವರ್ಷದ ಅವಧಿಯಲ್ಲಿ ನಮಗೆ ಜೀರ್ಣೋದ್ಧಾರ ಮಾಡಬೇಕೆಂಬ ಸಂಕಲ್ಪ ಇದ್ರು, ಮಾಡ್ಲಿಕ್ಕೆ ಆಗಲಿಲ್ಲ. ತತ್ಪ್ರಕಾರೇಣ ಈಗ 16ನೇ ವರ್ಷದ ನಂತರ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಬೇಕೆಂಬ ಇದು ಪದ್ಧತಿ ಉಂಟು. ಅದರಿಂದ ಈ 16 ವರ್ಷ ಕಳೆದು ದೇವರಿಗೆ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕವನ್ನು ಎಲ್ಲ ಗ್ರಾಮಸ್ಥರು ಸೇರಿ, ಎಲ್ಲ ಭಕ್ತಾಭಿಮಾನಿಗಳೆಲ್ಲ ಸೇರಿ, ಊರ ಬರವರ, ಯಾಕೆಂತ ಹೇಳಿದ್ರೆ ತುಂಬಾ ಭಕ್ತಾಭಿಮಾನಿಗಳೆಲ್ಲ ಬರುವ ನಿರೀಕ್ಷೆ ಉಂಟು. ಅದರಿಂದ ಎಲ್ಲರೊಟ್ಟಿಗೆ ಸೇರಿ ದೇವರ ಕಾರ್ಯವನ್ನು ಒಳ್ಳೆಯ ರೀತಿಯಿಂದ ನಾಡ್ದು 1ನೇ ತಾರೀಕಿಂದ ಹಿಡಿದು 11ನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ದೇವರು ನಡೆಸಿಕೊಡ್ಬೇಕು ಅಂತ ದೇವರಲ್ಲಿ ಪ್ರಥಮವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಭಕ್ತಾಭಿಮಾನಿಗಳು ಬರಬೇಕು, ಸೇರಬೇಕು, ಒಟ್ಟಿಗೆ ಆಗಿ ಚಂದದ ದೇವರ ಕೆಲಸ ಚಂದದಿಂದ ಆಗಬೇಕು ಅಂತ ಹೇಳಿ ನಾವು ಸುಬ್ರಾಯ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೇವರ ವಾಹನ ಅಂತ ಹೇಳಿದ್ರೆ ನವೀನು ಅಂತ. ಸುಬ್ರಾಯನಿಗೆ ಧ್ವಜ ಮಯೂರ ಧ್ವಜ, ಕುಕ್ಕುಡ ಧ್ವಜ ಮಯೂರ ವಾಹನ ಅಂತ ಒಂದು ಹೆಸರುಂಟು. ಕೋಳಿ ಧ್ವಜ, ಮಯೂರ ವಾಹನ. ಈ ಮಯೂರ ಹಲವಾರು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾನೆ. ಅವನ ಹೆಸರು ಮಯೂರ ಅಂತ ನಮಗೆ ಹೆಸರಿಟ್ಟಿದ್ದೇವೆ. ಆದ್ರಿಂದ ಹಗಲು ಹೊತ್ತು ಇಲ್ಲಿ ಎಲ್ಲ ಶಬ್ದಗಳೆಲ್ಲ ನಡೀತಾ ಉಂಟು. ಶಬ್ದಗಳೆಲ್ಲ ನಡೀತಾ ಇದ್ರು ಕೂಡ ಅವು ಹೋಗಿ ನಮ್ಮ ಪ್ರಧಾನ ಅರ್ಚಕರು ಇವರು ರಾಜೇಶ್ ಭಟ್ರು ಅಂತ ಹೇಳಿ ಇವರ ಮನೆಯಲ್ಲಿ ಅಲ್ಲಿ ವಾಸ ಇರ್ತಾನೆ. ವಾಸ ಇದ್ದು ರಾತ್ರಿ ಮಲಗ್ಲಿಕ್ಕೆ ಆಗುವಾಗ ಎಷ್ಟು ಶಬ್ದ ಇದ್ರು ಬಂದು ಸುಬ್ರಾಯ ದೇವರ ಹತ್ರದಲ್ಲಿ ಅಲ್ಲಿ ಮೇಲೆ ಅದರ ಹಂಚಿನ ಮೇಲೆ ಅಲ್ಲೇ ಮಲಗುದು ಒಂದು ಪದ್ಧತಿ. ದೇವರ ಪೂಜೆ ಆಗುವಾಗ ಅವನ್ನೇ ಒಂದು ಅರ್ಥನಾದ ಮಾಡ್ತಾ ಇರ್ತಾನೆ. ಶಂಖನಾದ ಮಾಡಿದ ಹಾಗೆ ಒಂದು ಶಬ್ದವನ್ನು ಮಾಡ್ತಾ ಇರ್ತಾನೆ. ಮಂತ್ರ ಗಟ್ಟಿ ಹೇಳಿದ್ರೆ ಸಾಕು, ಆ ಮಂತ್ರವನ್ನು ಪ್ರತಿಪಾದನೆ ಮಾಡಿದ ಹಾಗೆ ಅವನು ಹೇಳುತ್ತಾನೆ. ತತ್ಪ್ರಕಾರೇಣ ನಮ್ಮ ಮಯೂರ ವಿಶೇಷ ಮಯೂರ. ಆದ್ರಿಂದ ನಮ್ಮ ಇಲ್ಲಿ ಜನ ಬರುವುದೇ ಯಾಕೆಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಮಯೂರನನ್ನು ನೋಡ್ಲಿಕ್ಕೆ ಅಂತ ಮಯೂರ ಕೆಲವೆಲ್ಲ ನಮಗೆಲ್ಲ ವಿಷಯಗಳೆಲ್ಲ ನಡೆಯುತ್ತೆ. ನಮ್ಮದೊಂದು ಇಲ್ಲಿ ನಾಗಬನ ಇತ್ತು. ಆ ನಾಗಬನವನ್ನು ತೆಗಿಲಿಕ್ಕೆ ಒಂದು ಸೆಟ್ ಎಲ್ಲರೂ ಬಂದು ತೆಗಿಲಿಕ್ಕೆ ಪ್ರಯತ್ನ ಮಾಡುವಾಗ ಮಯೂರ ಬೆಳ್ಳಿಲ್ಲ ಅದು ತೆಗಿಲಿಕ್ಕೆ. ಎಂತ ಮಾಡಿದ್ರು ಮತ್ತೆ ಇವರು ಹೇಗಾದ್ರೂ ಮಾಡಿ ಅವನನ್ನು ಕರ್ಕೊಂಡು ಬಂದು ನಂತರದಲ್ಲಿ ಅದರ ಬಾಡೆಲ್ಲ ತೆಗೆದದ್ದು. ಆದ್ರಿಂದ ನಮ್ಮ ಮಯೂರ ಇಲ್ಲಿ ವಿಶೇಷ. ಆದ್ರಿಂದ ಅವ ಈಗ ಸ್ವಲ್ಪ ಗರಿ ಎಲ್ಲ ಹೋಗಿದೆ. ಅದರಿಂದ ಸ್ವಲ್ಪ ಅದರ ನೋವಿಂದ ಇದ್ದಾನೆ. ನಾಡ್ದು ಎಲ್ಲ ನಮ್ಮ ಧ್ವಜ ಬರುವಾಗ ಒಂದು 5 ವರ್ಷದ ಹಿಂದೆ ನಾವು ಧ್ವಜ ಮರವನ್ನು ತಂದಾಗುವಾಗ ಆ ದಿವಸ ನಡೆದ ಘಟನೆ ನಿಮ್ಮ ಮಾಧ್ಯಮಗಳೆಲ್ಲ ಬಂದಿದೆ. ಆ ಧ್ವಜವನ್ನು ನಾವಿಟ್ಟು ಅದಕ್ಕೆ ಸಂಸ್ಕಾರಾದಿಗಳನ್ನೆಲ್ಲ ಮಾಡುವಾಗ ಈ ಮಯೂರ ಅದಕ್ಕೆ 3 ಸುತ್ತು ಬಂದು ಎಂತ ಮಾಡಿದ್ರು ಅದರ ಮೇಲೆ ಹೋಗಿ ಕೂತ್ಕೊಂಡಿದೆ. ಅಷ್ಟು ಪರಿಪೂರ್ಣವಾದ ಸುಬ್ರಾಯ ದೇವರ ಒಂದು ವಾಹನ ಮಯೂರನೊಂದು. ಯಾಕೆಂದ್ರೆ ನಾವು ಸುಬ್ರಾಯ ದೇವರನ್ನು ಹೇಗೆ ಕಾಣಬಹುದು 2 ರೀತಿಯಲ್ಲಿ. ಒಂದು ಮಯೂರನ ರೂಪದಲ್ಲಿ, ಒಂದು ನಮ್ಮ ಅರ್ಚಕರ ರೂಪದಲ್ಲಿ. 2 ಒಂದೇ ಲೆಕ್ಕ ನಮಗೆ. ಅವರು ಒಂದು ದೇವರೇ, ಮಯೂರನ ಒಂದು ದೇವರೇ. ಒಳಗಿರುವ ದೇವರನ್ನು ಪ್ರತ್ಯಕ್ಷವಾಗಿ ಕಾಣುವುದು ನಾವು ಇಬ್ಬರನ್ನು. ಅದರಿಂದ ಹೀಗೆ ಮಯೂರನಿಗೆ ವಿಶೇಷತೆ.
ಮೊನ್ನೆ ಬ್ರಹ್ಮಕಲಶಕ್ಕೆ ದಿನ ಇಟ್ಟ ನಂತರದಲ್ಲಿ ನಾವು ಜೀರ್ಣೋದ್ಧಾರ ಪ್ರಕ್ರಿಯೆ ಮಾಡುವಾಗ ಇನ್ನೊಂದು ವಿಚಾರ, ಒಂದು ನಾಗ ಸಂಚಾರ. ಎಲ್ಲಿ ನೋಡಿದ್ರು ನಾಗ ಸಂಚಾರ. ಇಲ್ಲಿ ಒಂದು ನಾಗಕ್ಷೇತ್ರವೂ ಹೌದು. ಇದು ಸುಬ್ರಹ್ಮಣ್ಯ ಸುಬ್ರಾಯ ದೇವರ ಕ್ಷೇತ್ರ ನಾಗಕ್ಷೇತ್ರವೂ ಹೌದು. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಸಂಚಾರಕ್ಕೆ ಎಲ್ಲ ಕಡೆಯಲ್ಲಿ ಬರುವುದು. ಯಾಕಂದ್ರೆ ನಮಗೊಂದು ಅನುಗ್ರಹ ಅಂತ ನಾವು ಭಾವನೆ ಮಾಡ್ತೇವೆ. ಆದ್ರಿಂದ ಎಲ್ಲರಿಗೂ ಇಷ್ಟಾರ್ಥ ಅನುಗ್ರಹದಂತ ದೊಡ್ಡ ಕ್ಷೇತ್ರ ಇದು. ಆದ್ರಿಂದ ಮಯೂರಂದು ವಿಶೇಷತೆ ಇಲ್ಲಿ. ಆದ್ರಿಂದ ನಿಮಗೂ ಸ್ವಲ್ಪ ದಿವಸ ನಾಡ್ದು ಬ್ರಹ್ಮಕಲಶ ಎಲ್ಲ ನಡೀತದೆ. ಅವನ ವಿಶೇಷ ಅಂತ ಅವನೇ ತೋರಿಸ್ತಾನೆ, ನಾವು ಹೇಳಲಿಕ್ಕಿಲ್ಲ. ಆದ್ರಿಂದ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಡೀಬಹುದು. ಪೂಜೆ ಆಗುವಾಗ ನಾನು ಆಗಲೇ ನಿಮ್ಗೆ ಹೇಳಿದ್ದೆ, ಮಂತ್ರದ ಶಬ್ದ ಕೇಳಿದ್ರೆ ಆಯ್ತು, ಗಂಟೆ ಶಬ್ದ ಕೇಳಿದ್ರೆ ಆಯ್ತು, ಎಲ್ಲಿ ಕೂತ್ಕೊಂಡಿದ್ರು ಸಹ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಸೀದಾ ಬಂದು ಅದರಲ್ಲಿ ನಿಮ್ಮ ಮಾಧ್ಯಮಗಳಲ್ಲೆಲ್ಲ ಬಂದಿದೆ, ಅರ್ಚಕರು ಪೂಜೆ ಮಾಡುವಾಗ ಮೆಟ್ಲಲ್ಲಿ ಬಂದು ಕೂತ್ಕೊಂಡದ್ದೆಲ್ಲ ಬಂದಿದೆ. ಆದ್ರಿಂದ ದಿನಾಲು ಬರ್ತಾನೆ ಅಂತ ನಾನು ನಿಮಗೆ ಹೇಳುದಲ್ಲ. ಅಂತೂ ಒಂದೊಂದು ದಿವಸ ಬರ್ತಾನೆ, ಅಲ್ಲಿಯೇ ಇರ್ತಾನೆ, ದೇವರ ಪೂಜೆಗೆ ಆಗುವಾಗ ಬರ್ತಾನೆ. ಅದರಿಂದ ಇದು ವಿಶೇಷತೆ. ಆದ್ರಿಂದ ಎಲ್ಲಿ ಇದ್ರು ರಾತ್ರಿ ಮಲಗಲಿಕ್ಕೆ ತೆಂಗು ಬಾರಸದಲ್ಲಿರುವಂತಹ ಮಾಡಿನಲ್ಲಿ ಬಂದು ಅಲ್ಲೇ ಮಲಗುದು. ಬಾವಿ ಹತ್ರ ಅವನಿಗೆ ಒಂದು ಅದಕ್ಕೆ ಅಂತ ಅವನಿಗೆ ಸ್ಥಾನಮಾನ ಕಲ್ಪನೆ ಮಾಡಿದೆ. ಅದರಿಂದ ಸ್ಥಾನಮಾನ ಕಲ್ಪನೆ ಮಾಡಿ ಅದರಲ್ಲಿ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ, ಅಲ್ಲಿಯೂ ಬಂದು ಕೂತ್ಕೊಳ್ತಾನೆ. ಈಗ ಸ್ವಲ್ಪ ಎಲ್ಲ ಆಚೆಯಿಂದ ಮರದ ಹೊರತು ಕೆಲಸ ಆಗ್ತದೆ, ಈಚೆಯಿಂದ ಟೈಲ್ಸ್ನ ಹೊರತು ಕೆಲಸ ಆಗ್ತದೆ, ಎಲ್ಲ ಗರ ಗರ ಶಬ್ದ ಆಗ್ತಾ ಉಂಟು. ಒಂದು ಪಕ್ಷಿ ಆದ್ರಿಂದ ಅದು ಹೆದರಿ ಓಡುವಂತ ಪರಿಸ್ಥಿತಿ ಉಂಟು. ಆದ್ರೂ ನಮ್ಮ ಮಯೂರ ಹೆದರೋದಿಲ್ಲ ಯಾರಿಗೆ. ಇನ್ನೊಂದು ನಿಮಗೆ ಅದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಭಕ್ತರೆಲ್ಲ ಬರುವಾಗ ಒಂದು ಸ್ವಾಗತ ಮಾಡುವಂತಹ ಒಂದು ವಿಶೇಷ. ಈಗ ಗರಿಯೆಲ್ಲ ಹೋಗಿದೆ, ಇಲ್ಲದ್ರೆ ನಿಮಗೂ ಅಷ್ಟೇ. ನೀವು ಕಾರು ಇಟ್ಕೊಂಡು ಅಲ್ಲಿ ಕೆಳಗೆ ಇಳಿದ್ರೆ ಸಾಕು, ಗರಿಯನ್ನು ಬಿಚ್ಚಿ ನಿಮಗೆ ಅಡ್ಡ ನಿಲ್ತಾನೆ. ನೀವು ಹೋಗುದು ಅಂತ ಹೇಳಿದ್ರೆ ಅವನಿಗೆ ಬಾರಿ ಬೇಜಾರು. ನೀವು ಇಲ್ಲಿಂದ ಹೋಗ್ತೀರಿ ಅಂತ ಆದ್ರೆ ನಿಮ್ಮ ತಡಿತಾನೆ, ನಿಮ್ಮ ಕಾರು ಹೋಗಬಾರದು, ಇಲ್ಲಿ ಹೋಗಬೇಡಿ, ನನ್ನ ಸ್ವಲ್ಪ ನೋಡಿ. ಇನ್ನು ಈಗಿನವರಿಗೆಲ್ಲ ಪ್ರಾಪಂಚಿಕವಾಗಿ ಅಂತದ್ದು ಸೆಲ್ಫಿ ತೆಗೆಯುವಂತಹ ಅಭ್ಯಾಸಗಳೆಲ್ಲ ಉಂಟು. ಅದಕ್ಕೂ ಬೇಕಾದಂತ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ. ಮೊಬೈಲ್ ಹಿಡಿದುಕೊಂಡೇ ಗರಿ ಬಿಚ್ಚಿಕೊಂಡು ಇಲ್ಲಿಕ್ಕೆಲ್ಲ ಶುರು ಮಾಡ್ತಾನೆ. ಅದಕ್ಕೆ ನಮ್ಮ ಅರ್ಚಕರೆಲ್ಲ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅರ್ಚಕರು ಹೇಳುವುದನ್ನೆಲ್ಲ ಕೇಳ್ತಾನೆ ಹಾಗೆ. ಅದರಿಂದ ಅಂತ ವಿಶೇಷವಾದಂತಹ ಒಂದು ನವಿಲು ಮಯೂರ. ಅದರಿಂದ ಅವನ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಕದು. ಯಾಕಂತ ಹೇಳಿದ್ರೆ ನಾವು ಬುದ್ಧಿ ಇದ್ದವರಿಗೆ ನಮಗೆ ದೇವರ ಜ್ಞಾನ ಬರುವುದಿಲ್ಲ. ಆ ಬುದ್ಧಿ ಇಲ್ಲದ ಒಂದು ಪಕ್ಷಿ ಬಂದು ಇಲ್ಲಿ ದೇವರ ಸೇವೆಯನ್ನು ಅಷ್ಟು ಮಾಡ್ತದೆ ಅಂತ ಹೇಳಿದ್ರೆ ಮಾನೂರು ಕ್ಷೇತ್ರ ಪರಮ ಪಾವನ ಕ್ಷೇತ್ರ ಅಂತ ನಮ್ಮ ಭಾವ. ನಾನೊಂದು ಹೇಳುವುದೆಂತ ಅಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಯಲ್ಲೂ ಒಂದು ದಿವ್ಯ ದೃಷ್ಟಿ ಅಂತ ಹೇಳುವುದೊಂದು ಇರ್ತದೆ ಅಂತ ತಿಳಿದವರು ಹೇಳ್ತಾರೆ. ಆದ್ರಿಂದ ದಿವ್ಯ ದೃಷ್ಟಿ ಆ ಮಯೂರನಿಗೆ ಉಂಟು ನನ್ನ ಲೆಕ್ಕಾಚಾರವನ್ನು. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ 10-50 ನವಿಲುಗಳುಂಟು. ನಾವು ಅದನ್ನ ನವಿಲು ಅಂತ ಹೇಳುದು, ಮಯೂರ ಅಂತ ಹೇಳುದಿಲ್ಲ. ಈ 10-50 ನವಿಲುಗಳು ಇದ್ರೂ ಇದೊಂದು ವಿಶೇಷ ಮಯೂರ. ಆ ವಿಶೇಷವಾದಂಥದ್ದು ಅದು ಎಲ್ಲವನ್ನು ಅರ್ಥೈಸ್ಲಿಕ್ಕೆ ಸಾಧ್ಯತೆ ಇದ್ದದ್ದು. ನಾನು ನಿಮಗೆ ಒಂದು ಉದಾಹರಣೆ ಆಗ್ಲೇ ಹೇಳಿದೆ, ಮನ ತೆಗೆಯುವಾಗ ಮನ ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂತ. ಹಾಗೆ ನೀವೀಗ ಯಾಕೆ ಬಂದಿದ್ದೀರಿ ಅಂತ ಅವನಿಗೆ ಗೊತ್ತುಂಟು ಅಂತ. ಆದ್ರಿಂದ ಅದರ ಬಗ್ಗೆ ನಾವು ಎಂತ ಮಾತಾಡ್ಲಿಕ್ಕಿಲ್ಲ. ದೇವರನ್ನ ನಾವು ಕಾಣುವುದು 2 ರೂಪದಲ್ಲಿಂದ ನಾನು ಆಗ್ಲೇ ಹೇಳಿದ್ದೇನೆ. ಅದೇ ರೂಪ, ಪ್ರತಿರೂಪ, ಸುಬ್ರಾಯ ದೇವರ ಪ್ರತಿರೂಪ ನಮಗೆ. ಅದರಿಂದ ಸುಬ್ರಾಯ ದೇವರ ವಾಹನವೂ ಹೌದು. ಅದರಲ್ಲಿ ವಿಶೇಷ ಇದರಲ್ಲಿ ನಾವು ಕೇಳಿದ್ರೆ ನಾವು ನಮ್ಮ ಹಿರಿಯರು ಕೇಳಿದ್ದಷ್ಟೇ ವಿನಃ ಹುಕ್ಕಬುಕ್ಕರ ಕಾಲದಲ್ಲಿ ಕುಲಶೇಖರ ರಾಜನ ವಂಶಸ್ಥರು ಈ ದೇವಾಲಯವನ್ನು ಕಟ್ಟಿದ್ದು ಅಂತ ಒಂದು ನಮ್ಮ ಗೋವಿಂದರಾವ ಐಗಳು ಬರೆದಂತಹ ತುಳುನಾಡ ಪ್ರಖ್ಯಾತ ಇತಿಹಾಸಗಳು ಅಂತ ಹೇಳುವಂತಹ ಪುಸ್ತಕದಲ್ಲಿ ಇದು ಉಲ್ಲೇಖ ಉಂಟು. ಸುಬ್ರಾಯ ದೇವರು ಮಾಗಣ ದೇವರಾಗಿದ್ರು ಅಂತ ಹೇಳಿ ಒಂದು ಇತಿಹಾಸ ಉಂಟು. ಆದ್ರಿಂದ ಆ ಕಾಲದಿಂದಲೂ ಈ ದೇವರ ಆರಾಧನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಚಿಕ್ಕದಾದ ಒಂದು ಗುಡಿ ಇತ್ತು, ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಅಂತ ಇದಕ್ಕೆ ಮೂಲತಃ ಹೆಸರಿತ್ತು. ಅನಂತ ಪದ್ಮನಾಭ ದೇವರು ಗೊಳ್ಮಾರ ಗುತ್ತಿನಲ್ಲಿಯೂ ಸುಬ್ರಾಯ ದೇವರು ಇಲ್ಲಿ ಅಂತ ಮೊನ್ನೆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಅದರಲ್ಲಿ ಅಲ್ಲಿ ಆರಾಧನೆ ಅಲ್ಲಿ ನಡೀತಾ ಉಂಟು, ಇಲ್ಲಿ ಆರಾಧನೆ ಇಲ್ಲಿ ನಡೀತಾ ಉಂಟು. ಸುಬ್ರಾಯ ದೇವರು ಅಂತ ಮೂಲ ರೆಕಾರ್ಡ್ನಲ್ಲಿದ್ದಂತೆ ಸುಬ್ರಾಯ ದೇವರು. ಆದ್ರಿಂದ ಸುಬ್ರಾಯ ದೇವರು ಅಂತ ಈ ಸಲ ಪ್ರತಿಷ್ಠಾಪನೆ ಮಾಡುವುದು ಅಂತಲ್ಲ ಸಂಕಲ್ಪ ಮಾಡಿದ್ದೇವೆ. 1 ಎಕರೆ ಸುವರ್ಣ ಕೇದಕೆಯ ಒಂದು ಇದು ಉಂಟು ಆವಾಸ ಅಂತ ಹೇಳಿ. 1 ಎಕರೆ ಜಾಗದಲ್ಲಿ ಸುವರ್ಣ ಕೇದಕೆ, ಅದು ಅರಳುವಾಗ ಅದರ ಪರಿಮಳ ಹೇಳಲಿಕ್ಕಿಲ್ಲ, ಅಷ್ಟು ಚಂದದ ರೀತಿ. ಅಲ್ಲಿ ನಾಗನ ವಾಸವೂ ಉಂಟು, ಜಲವಾಸವು ಉಂಟು, ಎಲ್ಲ ಉಂಟು, ಎಲ್ಲ ಇದ್ದಂತಹ ಒಂದು ಪ್ರದೇಶ. ಅದರಿಂದ ಪರಮಭಾವನವಾದಂತಹ ಇದರ ಇತಿಹಾಸವನ್ನು ನಿಮಗೆ ನಾನು ಆಗಲೇ ಹೇಳಿದೆ. ಕೇದಾರನೆಂಬ ಬ್ರಾಹ್ಮಣ ವಂಶಕ್ಕೆ ಪೂಜೆ ಮಾಡುವಂತಹ ಬ್ರಾಹ್ಮಣ ವಂಶಕ್ಕೆ ಸಂತಾನದ ಸಮಯದಲ್ಲಿ ಒಂದು ಬಾಯಿಯಲ್ಲಿ ತತ್ತಿ ಹಿಡ್ಕೊಂಡು ಹೋಗ್ತದೆ. ತತ್ತಿ ಹಿಡ್ಕೊಂಡು ಹೋಗುವಾಗ ನಾನು ಸುಬ್ರಹ್ಮಣ್ಯ ದೇವರಿಗೆ ಇಷ್ಟು ಪೂಜೆ ಮಾಡಿ ಆಗುವಾಗ ಎಲ್ರಿಗೂ ನೀನು ಪ್ರದಾಯಕ, ಸಂತಾನ ಪ್ರದಾಯಕ. ನನಗೆ ಆ ಹಾವಿಗಾದ್ರೂ ತತ್ತಿಯ ಒಂದು ಇದಾದ್ರೂ ಉಂಟು, ನನಗೆ ಸಂತಾನ ಇಲ್ಲಲ್ಲ ಅಂತ ಹೇಳುವಾಗ, ಹಾಗಾದ್ರೆ ನಿನಗೂ ಸಂತಾನ ಪ್ರದಾಯಕನಾಗ್ತಾನೆ ಅಂತ ಹೇಳಿದೆ. ಅವರಿಗೆ ಸಂತಾನ ಆಗಿದೆ ಅಂತ ಹೇಳಿ ನನ್ನ ಹಿರಿಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆದ್ರಿಂದ ಇಲ್ಲಿ ಮಹತ್ವ ದೇವರಿಗೆ ಎಲ್ಲರೂ ಬಂದು ಬೇಡುವುದು ದೇವರಲ್ಲಿ ಸಂತಾನ. ಮನುಷ್ಯನ ಜೀವಿತದಲ್ಲಿ ಅವ ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ಒಂದು ಸಂತಾನ. ಆದ್ರಿಂದ ಆ ಸಂತಾನ ಪ್ರದಾಯಕನಾದಂತಹ ಸುಬ್ರಹ್ಮಣ್ಯ ನಿಮ್ಗೆ ಅದನ್ನು ನಾನು ಮಾಧ್ಯಮದಲ್ಲಿ ನಾನು ಒಬ್ಬ ಹೇಳಿ ಪ್ರಯೋಜನ ಇಲ್ಲ. ನೀವು ಎಂತೆಲ್ಲ ಪವಾಡಗಳೆಲ್ಲ ಆಗಿದೆ ಇಲ್ಲಿ. ನಮ್ಮ ನಿರ್ಮಾರ್ಗದ ಜನರಲ್ಲದೆ ನೀವು ಹಾಗೆ ಹೇಳಿದ ಹಾಗೆ ಅರವೂರು ಬರವೂರು ಎಲ್ಲಾ ಕಡೆಯ ಜನಗಳು ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡಿಕೊಂಡು ಹೋಗುವುದು ಇದು ಪದ್ಧತಿ. ಆದ್ರಿಂದ ಪರಿಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದಂತಹ ಸುಬ್ರಾಯ ನಮ್ಮ ಅನೇಕ ಪವಾಡಗಳನ್ನು ನಡೆದಿದೆ. ಅದನ್ನು ನಮ್ಮ ಬಾಯಿಯಲ್ಲಿ ನಾವು ವರ್ಣನೆ ಮಾಡುವುದಲ್ಲ. ಯಾಕಂದ್ರೆ ನಮ್ಮದನ್ನು ನಾವು ಹೊಗಳ್ಕೊಂಡೇವೆ ಅಂತ ಆಗ್ಲಿಕ್ಕಿಲ್ಲ, ಅದನ್ನು ತಿಳಿದವರಿದ್ದಾರೆ. ಅದರಿಂದ ನಾಡ್ದು
ಬ್ರಹ್ಮಕಲಶ ದಿವಸ ಇದರ ಫಲಿತಾಂಶ ನಿಮಗೆ ಖಂಡಿತವಾಗಿ ಗೋಚರಕ್ಕೆ ಬರ್ತದೆ. ಎಲ್ಲೆಲ್ಲಿಂದಲೂ ಜನರು ಬರ್ತಾರೆ. ಈಗ ಕೆಲಸ ಆಗ್ತಿರುವಾಗಲೂ ಹಾಗೆ ಭಕ್ತಾಭಿಮಾನಿಗಳು ಎಲ್ಲಿಂದ ಬರ್ತಾರೆ, ನೋಡ್ತಾರೆ, ಆಗ ಇದ್ದದ್ದಲ್ಲ ಈಗ ಹೊಸತಾಗಿದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಮಗೆ ಹೊಗಳಿಕೆ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದರಿಂದ ನಾವು ಇದರ ಬಗ್ಗೆ ವಿಮರ್ಶೆ ಮಾಡಿ ಹೋದ ಕಮಿಟಿ ಇರುವಾಗಲೇ ನಾವು ಇದನ್ನು ಜೀರ್ಣೋದ್ಧಾರ ಮಾಡಬೇಕು, ಬ್ರಹ್ಮಕಲಶಾಭಿಷೇಕ ಮಾಡಬೇಕೆಂಬ ಸಂಕಲ್ಪ ನಮಗೆ ಇತ್ತು. ಆದ್ರೂ ಅದು ಇದು ಕೂಡ್ಲಿಲ್ಲ, ಕಾಲ ಕುಡಿ ಬಿಡಬೇಕು ಅಂತ ತಿಳಿದವರು ಇದ್ದಾರೆ. ಆದ್ರಿಂದ ಜುಲೈ ತಿಂಗಳಲ್ಲಿ ಅಷ್ಟಮಂಗಲ ಪ್ರಶ್ನೆ ನಾವು ಗೋಪಾಲಕೃಷ್ಣ ಜೈಸರ ಪಣಿಯಾಡಿಯವರ ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರು ಇಟ್ಟು ಅದಕ್ಕೆ ಬೇಕಾದಂತ ಅದರಲ್ಲಿ ಬಂದಂತಹ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮುಗಿಸಿ, ಸ್ಕಂದ ಪಂಚಮಿ, ಷಷ್ಠಿ ಇತ್ಯಾದಿ ಉತ್ಸವಗಳನ್ನೆಲ್ಲ ಮುಗಿಸಿ ದೇವರ ಸಂಕೋಚವನ್ನು ನವೆಂಬರ್ ತಿಂಗಳ 28, 29, 30ನೇ ತಾರೀಕಿಗೆ ನಾವು ಮಾಡಿದ್ವಿ. ನವೆಂಬರ್ ತಿಂಗಳ 28, 29, 30 ಅಲ್ಲಿಗೆ ನವೆಂಬರ್ ತಿಂಗಳ ಮುಗಿತು. ಮತ್ತೆ ಡಿಸೆಂಬರ್ ಪ್ರಾರಂಭ. ಡಿಸೆಂಬರ್ ಜನವರಿಯಲ್ಲಿ ಆದಂತಹ ಕೆಲಸ ಇದು ಪರಿಪೂರ್ಣವಾಗಿ ಯಾರ ನಮ್ಮ ಭಾಸ್ಕರ ಜೆ ಮತ್ತು ಊರಿನ ಹೊರವಿನ ಎಲ್ಲ ಭಕ್ತಾಭಿಮಾನ ಸಾಧನೆಯಿಂದ ಸೃಷ್ಟಿಯಾದಂತಹ ದೇವಸ್ಥಾನ. ಆದ್ರಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮಗೆ. ನಾಡ್ದು 1ನೇ ತಾರೀಕಿನಿಂದ ನಾವು ಹೊರೆಕಾಣಿಕೆ ನೀರ್ಮಾರ್ಗ ಜಂಕ್ಷನ್ ಇಂದ ಹಿಡಿದು ಅದರ ಬಗ್ಗೆ ಮಾಹಿತಿ ಕೊಟ್ಟಿರ್ಬೋದು ನಿಮಗೆ. ಅದರಿಂದ ಅದರ ಬಗ್ಗೆ ತುಂಬಾ ಮಾಹಿತಿ ಕೊಡ್ತಾರೆ. ಅದರ ಪ್ರಕಾರೇಣ ಆ ಹೊರಕಾಣಿಕೆ ಇತ್ಯಾದಿಗಳನ್ನು ಜರಗಿ ದೇವರ ಕ್ಷೇತ್ರಕ್ಕೆ ಬಂದು ಹೊರಕಾಣಿಕೆಲ್ಲ ಆಗಿ ನಂತರ 2ನೇ ತಾರೀಕಿಂದ ಒಳಗಿಂದ ದೇವರಿಗೆ ಬ್ರಹ್ಮಕಲಶದಿಂದ ತಯಾರಿಗಳುಂಟು. ಅದೆಲ್ಲ ಪ್ರಾರಂಭವಾಗಿ 11ನೇ ತಾರೀಕಿನವರೆಗೆ, 8ನೇ ತಾರೀಕಿಗೆ ದೇವರಿಗೆ ಬ್ರಹ್ಮಕುಂಭಾಭಿಷೇಕ, 5ನೇ ತಾರೀಕಿಗೆ ದೇವರ ಪ್ರತಿಷ್ಠೆ, 4ನೇ ತಾರೀಕಿಗೆ ನಾಗ ಪ್ರತಿಷ್ಠೆ, ಇನ್ನು 6ನೇ ತಾರೀಕಿಗೆ ಪರಿವಾರ ದೇವತೆಗಳ ಪ್ರತಿಷ್ಠೆ ಇತ್ಯಾದಿಗಳೆಲ್ಲ ವಿಜೃಂಭಣೆಯಿಂದ ನಮ್ಮ ವೇದವ್ಯಾಸ ತಂತ್ರಿಗಳು ಕಟೀಲು ಶುಭರೂರು ಇವರ ನೇತೃತ್ವದಲ್ಲಿ ಎಲ್ಲ ವಿಪ್ರವಂದ ಇದ್ದುಕೊಂಡು ಎಲ್ಲ ವಿದ್ವಾಂಸರುಗಳೆಲ್ಲ ಇದ್ದುಕೊಂಡು ವೇದಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಚಂದದ ರೀತಿಯಿಂದ ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿ 8ನೇ ತಾರೀಕಿಗೆ ಕೆಲವೆಲ್ಲ ಇಲ್ಲಿ ಹೊಸತ್ತು. ಈಗ ನೀವು ಎಂತ ಅಂತ ಹೇಳಿದ್ರೆ ಧ್ವಜಮರ ಹೊಸತ್ತು ನಮ್ಮ ಪದ್ಮನಾಭ ಕೋಟ್ಯಾಣರು BLP ಇವರು ಕೊಟ್ಟಂತಹ ಧ್ವಜಮರ. ಅದರಿಂದ ಆ ಧ್ವಜಮರ ಹೊಸತ್ತು ದೇವರಿಗೆ ಕೊಟ್ಟದ್ದು. ಅದರ ನಂತರ ತೆಪ್ಪೋತ್ಸವ ರಾಕೇಶ್ ಮಲ್ಲಿ ಇವರು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ತೆಪ್ಪೋತ್ಸವ ಈ ಸಲ ಜರಗಲಿಕ್ಕಿದೆ. ಒಂದು ರಾಘವೇಂದ್ರ ಭಟ್ರು ಮೆಡ್ರಾಸ್ ಅಂತ ಹೇಳುವರು ಚಿಕ್ಕ ರಥವನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ತುಂಬಾ ಇವರ ಲೆಕ್ಕದಲ್ಲಿ ವೈಸಂಧಾನಿಗೆ ಬೇಕಾದಂತಹ ಆಭರಣಗಳು ಇನ್ನು ತುಂಬಾ ಜನ ಬೇಕಾದಷ್ಟು ಸಹಕಾರವನ್ನು ನಮಗೆ ಮಾಡಿದ್ದಾರೆ. ಅದರಿಂದ ಅದು ದೊಡ್ಡದು. ಆದ್ರಿಂದ ಬ್ರಹ್ಮಕಲಶೋತ್ಸವ 8ನೇ ತಾರೀಕಿಗೆ ದೇವರಿಗೆ ನೂತನವಾಗಿ ಧ್ವಜಾರೋಹಣ ಜರಗಿ 3 ದಿವಸ ಪರ್ಯಂತರ ಜಾತ್ರೆ ನಡಲಿಕ್ಕಿದೆ. 3 ದಿವಸ ಪರ್ಯಂತರ ಜಾತ್ರೆಯಲ್ಲಿ 1ನೇ ದಿವಸ ಪಲ್ಲಂಕಿ ಸೇವೆ ವಿಶೇಷ, ಅದರಲ್ಲೇ ತೆಪ್ಪೋತ್ಸವ ವಿಷಯ, 2ನೇ ದಿವಸದಲ್ಲಿ ರಥೋತ್ಸವ ಮಧ್ಯಾಹ್ನಕ್ಕೆ, ರಾತ್ರಿ ಹೊತ್ತಿಗೆ ಬೇಕಾದಾಗ ತೆಪ್ಪೋತ್ಸವ ನಡೀತದೆ. ಇನ್ನು 3ನೇ ದಿವಸ ಬೇಕಾದಾಗ ದೇವರು ಸವಾರಿ ಹೋಗ್ಲಿಕ್ಕೆ ಉಂಟು. ಈ ಸಲ ಕಟ್ಟೆ ಪೂಜಾದಿಗಳೆಲ್ಲ ಉಂಟು. ಅದರಿಂದ ಇದೆಲ್ಲ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಸುಬ್ರಹ್ಮಣ್ಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು. ಎಲ್ಲರ ಸಹಕಾರ ಇದ್ರೆ ಮಾತ್ರ ಎಲ್ಲವೂ ಕೂಡಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಪ್ರಯತ್ನ ನಮ್ಮದು ಫಲವ ಕೊಡ್ತಾನೆ ಎಂಬ ನಿಶ್ಚಯದಿಂದ ನಾವು ಇಳಿದಿದ್ದೇವೆ. ಖಂಡಿತವಾಗಿ ದೇವರು ನಡೆಸ್ತಾರೆ ಎಂಬ ವಿಶ್ವಾಸ ಉಂಟು. ನೀವು ಬನ್ನಿ, ನಿಮ್ಮೆಲ್ಲರನ್ನು ಕರ್ಕೊಂಡು ಬನ್ನಿ, ವಿಜೃಂಭಣೆಯಿಂದ ಆಗುವ ಹಾಗೆ ಎಲ್ಲರೂ ಪ್ರಯತ್ನ ಮಾಡಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೆ ತಿಳಿಸುವುದು. ನಿಮಗೂ ಒಂದು ಧನ್ಯವಾದ. ಬಂದು ಈ ಕ್ಷೇತ್ರಕ್ಕೆ ಬಂದು ನಮ್ಮ ಹೆಸರನ್ನು ಕೇಳಿ ಈ ಕ್ಷೇತ್ರಕ್ಕೆ ಬಂದು ಬೇಕಾದಾಗೆ ನಮ್ಮ ಮಾಹಿತಿಯನ್ನು ನೀವಾಗೆ ಬಂದು ಪಡೆದಿದ್ದೀರಿ. ಆದ್ರಿಂದ ದೇವರು ನಿಮಗೂ ಒಳ್ಳೇದು ಮಾಡಲಿ, ಆ ಮಾಧ್ಯಮದವರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಕೇಳ್ತಾರೋ ನಾಡ್ದು ಯಾರೆಲ್ಲ ಬರ್ತಾರೆ ದೇವರೆಲ್ಲ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸುಬ್ರಾಯ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಕಾಶ ಕೊಟ್ಟಕ್ಕೆ ಧನ್ಯವಾದ. ಅಷ್ಟಮಂಗಲ ಪ್ರಶ್ನೆ ಇಡು ನಮ್ಮ ಹಿಂದೂ ಧಾರ್ಮಿಕ ನೆಲೆ ಮಾತ್ರ ತೂಪಿನ ಅಷ್ಟಮಂಗಲ ಪ್ರಶ್ನೆ ಅಂಚ ಅಷ್ಟಮಂಗಲ ಪ್ರಶ್ನೆ ಇಡು ತೋಚಿದ ಸುಬ್ರಾಯ ದೇವರಿಗೆ ಅಂಚ ಇತೆ ಉದರ್ ಬದಲಾವಣೆ ಆಯ್ತು. ಸುಬ್ರಾಯ ದೇವಸ್ಥಾನ ಮಾನೂರು ನೀರ್ಮಾರ್ಗದ ಊರು ಸುಮಾರು 800 ವರ್ಷದ ಪಿರಾಕದ ದೇವಸ್ಥಾನ. ಲೇಟ್ ನಮ್ಮ ಲೇಟ್ ಆಡಳಿತ ಟ್ರಸ್ಟಿ ಆಯ್ನಂಚಿನ ಮುರಳೀಧರ್ ಕರ್ಕೆರೊಳ್ಳೇರಿ ಆಡಳಿತ ಟ್ರಸ್ಟಿ ಅದು ಜೀರ್ಣೋದ್ಧಾರದ ಕೋಶಾಧಿಕಾರಿ ಆದ ಪ್ರಧಾನ ಕಾರ್ಯದರ್ಶಿ ಆದ ಭಾಸ್ಕರ್ ಜಯಮಾನೂರುಳ್ಳೇರಿ ಟ್ರಸ್ಟಿ ಆದ ನಮ್ಮ ರಾಧಾಕೃಷ್ಣರುಳ್ಳೇರಿ ಕೃಷ್ಣ ನಾಯ್ಕರ ಟ್ರಸ್ಟಿ ಆದುಳ್ಳೇರಿ ಅಂಚ ನಮ್ಮ ಒಂಜಿ ಬಾರಿ ಪೊರ್ಲದ ಒಂಜಿ ಕಮಿಟಿಲ ಆತನು ಶಶಿಧರ್ ಭಟ್ರು ಅಧ್ಯಕ್ಷರಾದ ವ್ಯವಸ್ಥಾಪನಾ ಸಮಿತಿ ಆದ ಐದು ಪಕ್ಕ ಜೀರ್ಣೋದ್ಧಾರ ಕಮಿಟಿ ಆತನು ಐಟ್ ಶಶಿಧರ್ ಭಟ್ರು ಅಧ್ಯಕ್ಷರಾದ ಭಾಸ್ಕರ್ ಜಯಮಾನೂರು ಪ್ರಧಾನ ಕಾರ್ಯದರ್ಶಿ ಆದ ಒಬ್ಬರು ಮಾತು ಐಟ್ ಗೌರವ ಸಲಹೆಗಾರ ಆದ ಮಾತೆಲ್ಲ ಇರ್ತೀರಿ. ಯಾನಂಜಿ ಇಂಕ್ ಮಾತೆಲ್ಲ ಸೇರಿದು ಬ್ರಹ್ಮಕಲಶದ ಅಧ್ಯಕ್ಷ ಇಂಕ್ ಮಂತದೇರಿ ಆತನ ಇಂಕಲೊಂಜಿ ಪುಣ್ಯದ ಫಲ ಅಂತ ಗೊತ್ತಾಗ ಮಾತ ಈ ಅಕ್ಕನ ಆಶೀರ್ವಾದ ಒಂಜಿ ಒಂಜಾತು ಬಾರಿ ಪೊರ್ಲದ ಕೆಲಸಗಳು ಈತೆ ಆವೊಂದೊಂದು ನೇತ ಇತಿಹಾಸ ಬಂದಂಡ ನಮ್ಮ ಮಸ್ತ್ ಒಂಜಿ 801 ವರ್ಷದ ಇತಿಹಾಸ ಇತ್ತಿನ ಕ್ಷೇತ್ರ ಮಾನವರು ಮುಲಿತ ದೇವಸ್ಥಾನ ಪಾಪದಿಗೆ ಇರ್ತೇನೆ ಅಂದ ಮಸ್ತ್ ಕಾರ್ಣಿಕದ ಕ್ಷೇತ್ರ ಅನ್ವಂತೀನಿ. ಮೂಲೊಂಜಿ ಬಂಗಾರದ ಖೇದಗೆ ಬಂದಿರ್ತಾನೆ ಮನ್ವರು ಕ್ಷೇತ್ರನ ತಪಸ್ಸು ಮಲ್ತದು ಸುಬ್ರಾಯ ದೇವರನ್ನು ಒಲಿದಿನ ಅಂಚಿನ ಜಾಗೆ ತೆತ್ತಿ ನಾಗನ ಜಿಡಟು ತೆತ್ತಿ ಬತ್ತಂದು ಪೋನಾಗ ಒಂಜಿ ಬ್ರಾಹ್ಮಣ ದಂಪತಿನ ಕೇದಾರ ಮಟ್ಟಿನ ಬ್ರಾಹ್ಮಣ ದಂಪತಿಗಳೇ ತೆಗೆದು ಆರಾಧನೆ ಮಾಡ್ತಿದ್ದು ಸುಬ್ರಾಯದ ಅಕ್ಕನ ಸಂತಾನ ಪ್ರಾಪ್ತಿಗೆ ಅಕ್ಕನ ಒಲಿದಿನ ಅಂಚಿನ ಕ್ಷೇತ್ರ ಅನ್ನೋದು
ಮತ್ತೆ ಭಾರಿ ಪುರಾತನ ಒಂಜಿ ಇತಿಹಾಸಡು ನಮ್ಮ ಪ್ರಾಚ್ಯ ಇಲಾಖೆದ ಇತಿಹಾಸ ದೆಪ್ಪುನಾಗ ಐಟ್ ನಮ್ಮ ಮೈಸೂರು ಪ್ರಾಚ್ಯ ಇಲಾಖೆ ದೆಪ್ಪುನಾಗಲ ಭಾರಿ ಪವಿತ್ರ ನೆಂಚಿನ ಕ್ಷೇತ್ರ ಅಂದು ಕುಡುಪುರದಲ್ಲಿ ಆದಿಯಿಂದ ಪನ್ಪಿನ ಶಾಸ್ತ್ರ ವೇದ ಪಿರಾಕದ ಪನ್ಪಿನ ನಮ್ಮ ಕೇಂದ್ರ ಅಂಚೆ ಉಂಡು ಇತ್ತೆ ಕರುಣ ಸರಳ ಮುಕ್ಕಲು ಮಾತಾಡ್ಲಿರ್ತದೆ ಒಂಜಿ ವ್ಯವಸ್ಥಾಪನಾ ಸಮಿತಿ ಆತನ ನೆತ್ತ ದುಂಬುದ ಐಟ್ಲ ಮಸ್ತ್ ಕೆಲಸ ಆತನ ಈ ಎದುರು ಮುಖಮಂಟಪ ಅದಕ್ಕೂ ಭಾರಿ ಪೂರ್ಲದ ಕೆಲಸ ಆತನ ಪಗ ಸೆಕೆಂಡ್ ಟರ್ಮ್ ಮಕ್ಕಳಿಗೆ ಒಂಜಿ ಅವಕಾಶ ಸಿಕ್ಕಂಡು ಈ ತರ ಒಂಜಿ ಕಮಿಟಿ ವ್ಯವಸ್ಥಾಪನಾ ಸಮಿತಿ ಆಯ್ಬಕ್ಕ ಒಂಜಾತು ಪೂರ ಸಮಗ್ರವಾದ ಬೇಲೆಗೆ ಜತ್ತೆ ಮಸ್ತ್ ಒಂಜಿ 2009 ಒಂಜಿ ಬ್ರಹ್ಮಕಲಸ ಜೀರ್ಣೋದ್ಧಾರ ಆದಿತ್ತು ಐದು ಪಕ್ಕ ಇತ್ತು ಮುಟ್ಟ ಆತಿಜ ಒಂಜಿ ಶಾಸ್ತ್ರ ಪ್ರಕಾರ 12 ವರ್ಷಗಳ ಹಿಂದೂ ಧಾರ್ಮಿಕ ನೆಲೆಟಿ ಬ್ರಹ್ಮಕಲಸ ಆಪಿನಂಚಿನ ವಿಚಾರ ಇನ್ನು 14 ವರ್ಷ ಮುಟ್ಟಾಂಡು ಐತದು ಒಂಜಿ ಕೊಡಿಮರ ಬತ್ತದ ಎಣ್ಣೆಡೆ ಬರ್ದು ಕೊಡಿ ಏರ್ದು ಜಾತ್ರೆ ಆವಡು ಒವೇ ಒಂಜಿ ದೈವಸ್ಥಾನದ ಪರಿಪೂರ್ಣ ದೇವಸ್ಥಾನ ಬಂಡ ಕೊಡಿ ಏರ್ದು ಜಾತ್ರೆ ಪಂಪಿನ ಮಾನೂರು ಜಾತ್ರೆ ಪಂಪಿನ ಸುಬ್ರಾಯ ದೇವರನ ಜಾತ್ರೆ ಪಂಪಿನ ಮಾನೂರು ಜಾತ್ರೆ ಬಂದು ಪುದರ್ ಅಂಚಿನ ಅವು ಆವಡು ಬಂದು ಊರು ಸೇರಿದು ತಂತ್ರಿ ಸೇರಿದು ಮಾತೆಲ್ಲ ಮಲ್ತಿನಂಚಿನ ಮೂರು ಪ್ರಧಾನ ಅರ್ಚಕ ರಾಜೇಶ್ ಭಟ್ರು ಭಾರಿ ಒಂಜಿ ಎಡ್ಡೆ ಯಾರನ್ನ ಲಕ್ಷ್ಮೀನಾರಾಯಣ ಭಟ್ರು ಅವ್ರ ಅಮ್ಮೇರಿ ಇತ್ತೇರಿ ಮಸ್ತ್ ಭಾರಿ ಎಡ್ಡೆ ಅಂತ ಇಲ್ಲಿ ಮಾತೆರ್ಲ ಶಶಿರ್ ಭಟ್ರು ಇತ್ತೇರ ಅಮ್ಮೇರಿ ಶ್ರೀನಿವಾಸ್ ಭಟ್ರು ಯಾರನ್ನ ಭಾರಿ ಮಾತು ಕೆಲಸ ಚಾಕಿ ಎಡ್ಡೆ ಸೇವೆ ಕೊಡ್ತೀನಿ ಹಾಕಲು ಮಾತು ಇನಿ ಅಂಚ ಮಾತು ಪೊರ್ಲುದ ಇನಿ ಮಸ್ತ್ ದಾನಿನ ಹಾಕಲ ಮೂಲಕ ಇನಿ ಜೀರ್ಣೋದ್ಧಾರ ಕಾರ್ಯಕ್ರಮ ಅವಲ ಕೇವಲ ಒಂಜಿ ಮೂಜಿ ತಿಂಗೊಲ್ದಟ್ಟು ಆತಿನ ಬಂಡ ಐನಿಂಕಲು ಊಹೆ ಮಲ್ಪೆರ ಸಾಧ್ಯ ಹೆಚ್ಚು ಮತ್ತೆ ಯಾನ್ ರಾಜ್ಯ ಧಾರ್ಮಿಕ ಪರಿಷತ್ ಒಂಜಿ ಕೆಲವು ತಿಕ್ಕಡಿ ದೇವಸ್ಥಾನ ಇದು ರಾಜ್ಯ ಮಟ್ಟಡು ಹೋಗುತ್ತೆ ಆಂಡ ಮೂಜಿ ತಿಂಗೊಳ್ಡು ಆತಿನಂಚಿನ ಆ ಕೆಲಸలని ಯಾನ್ ಎನ್ನಿದ್ದು ದಯಬಂಡ ವಾಸ್ತು ಒಂಜಿನ ಇದು ಕೊರ್ಪೇರು ಸ್ಕೆಚ್ ಕೊರ್ಪೇರು ಇದು ಒಕ್ಕ ನಮ್ಮ ಒಂಜಿ ಇಂಜಿನಿಯರ್ನ ಒಂಜಿ ಪ್ಲಾನ್ ಒಪ್ಕೊಂಡು ಮೂಲ ಆತಿನ ಬದಲಾವಣೆ ತೊಂಡಾಗ ಒಂಜಿ 4 ದಿನ ಒಂಜಿ ವಾರದ ಪಕ್ಕ ಏರನ್ನ 32 ಆಕುಲಿ ಬಂದ್ಪೇರು ದಾದ ಆತನ ಗೊತ್ತಿಕ್ಕಿಂದ ಪೂರ ಮೂಲು ಆ ಸುಬ್ರಾಯ ದೇವರನ ಕಲೆಕಾರ್ಮಿಕ ಅವು ಎಂಕುಲು ಬಂದ್ರೆ ಯಾನು ಮಲ್ತೆ ಅಂದ್ರೆ ಏರು ಮಲ್ತಿನಲ್ಲ ಆ ದೇವರನ ಗುಡದ ಏರು ಆರ್ನ ಉಂಡು ಅವು ಆರು ಮಲ್ಪಾಯರು ಅಂಚೆ ಒಂಜಾತು ಬೇಲೆ ಒಂದೊಂದು ಆಂಡಲ ನೇಟಿ ಇಂಕ್ಲಿಗೂ ಮಸ್ತ್ ಬಂದ ಮಾತ ರಾಜಕೀಯ ಮುಖಂಡರಪ್ಪು ಧಾರ್ಮಿಕ ಮುಖಂಡರಾದ್ರು ಇದು ಒಂಜಿ ವಸಂತ ಮಂಟಪ ಒಂಜಿ ದಾನಿ ಕೊಡ್ತೇರಿ ಮಾಬಲ್ ಕೊಟ್ಟಾರ್ಲು ಬಂದು ಅವಳು ನಾಗಬಾಣ ಒಂಜಿ ಮಂಜುನಾಥ್ ಬಂದು ಕೊಡ್ತೇರಿ ಮಂಜುನಾಥ ಭಂಡಾರನ ಇಂಟೋರ್ಲಾಕ್ ಕೊಡ್ತೇರಿ ರಾಜೇ ನಮ್ಮ MLA ಭರತ್ ಶೀಟ್ ಕೊಡ್ತೇರಿ ಹಿನಾಯತ ಅಲಿ ಅವ್ರನ್ನ ವೈಯಕ್ತಿಕವಾದ ಗ್ರೈನೇಟ್ ಪಾರ್ಟ್ನಂಚಿನ ವಿಚಾರ ಅದು ಕೊಡ್ತೇರಿ ಅಂಚನೆ MLC ಬಟ್ಟೋಡಿ ಅವರು ಕೊಡ್ತೇರಿ ಇತ್ತೆ ಕೂಡ 2 ಜನ MLC ನಕಲು ಮತ್ತೆ ಗ್ರಾಂಟ್ ದೀಪೆ ಒಂದು ಬಂತೇರಿ ಅಂಚ ಐವನ ಅದಕ್ಕೂ ಬೇತೆ ಮಾತಿರ್ಲ ಒಟ್ರಾಸಿ ಮಾತಿರ್ಲ అంటే పోయినకులు దాని ఇజ్జింದ పనిపినట్టు అవుదాದ ನಾನು ಉಲೈದಾರು ಮಲ್ಪ ಒಂದುಲ್ಲೇರಿ ಅಂಚೆ ಆ ಒಂದೊಂದು ಐತಟ್ಟಿಗೆ ಜವನೀರ್ನಲ್ಲ ಕಾರ್ಯ ಮಸ್ತ್ ಜವನೀರ್ ರಾತ್ರಿ ವಿತ್ತೆ ತೂ ಒಂದುಲ್ಲ ನಿಕೊಲು ಒಂಜೋಲು ಆಂಜೋಲು ಪಣಂದೆ ಮೂಲೊಂಜಿ ಚಾಕರಿ ನಕನ ಬೆಗರ ನೆತ್ತಿರಾದು ಕೆಲಸ ಮಲ್ತೊಂದುಲ್ಲೇರಿ ಐನೆ ನಮ್ಮ ಅಕ್ಲಿಗೆ ಏತು ನಮ್ಮ ಅಕ್ಲಿಗೆ ಪಂಡಲ ಆ ರಾತ್ರಿ ಡಕ್ಕಲು ಆ ಕಸಬುದ ಅಕ್ಕಲು ಅತ್ತಂದೆ ಬೇತ ಕಸಬುದ ಅಕ್ಕಲು ಬತ್ತದ ಮೂಲಂಜಿ ಕೆಲಸ ಮಲ್ಪುಂಡು ಅಕ್ಕಲ ಕೆಲಸ ಅಕ್ಲಿಗೆ ಸಾಧ್ಯ ಅಜ್ಜಿ ಆಂಡಲ ಇನ್ನ ಮಲ್ಪೇರು ಬಂದಾಂಡ ದಾದ ಅಕ್ಲಿಗೆ ಪ್ರೇರಣೆ ಏರು ಕೊಡ್ತೀನಿ ಆ ಉಲೈದಲ ಕೊಡ್ತೀನಿ ಅಂಚ ಎಲ್ಲಂಜಿದ ದಿನೊಟ್ಟು 1 ತಾರೀಕಿಗೆ ನೀರ್ಮಾರ್ಗ ಜಂಕ್ಷನ್ ಹೊರೆಕಾಣಿಕೆ ಹಸಿರು ಹೊರೆಕಾಣಿಕೆ ಭವ್ಯವಾದ ಉದ್ಘಾಟನೆ ಯಾರಂದು ನಮ್ಮ ಕಟೀಲ್ ದಸರಣ್ಣೇರಿ ತಂತ್ರಿಗಳು ಕಟೀಲ್ದ ಎಂಗಲ ಮುಲ್ತ ಕ್ಷೇತ್ರದ ತಂತ್ರಿಗಳು ವೇದವಾಸ ತಂತ್ರಿಗಳು ಅಂಚನೆ ಮಾತಾ ರಾಜಕೀಯ ಮುಖಂಡರು ಧಾರ್ಮಿಕ ಮುಖಂಡರು ಬರ್ತದೆ ಅವಳು ದೀಪ ಪ್ರಜ್ವಲ ಉದ್ದೀಪನಾಥ್ ಅಕ್ಕಲ ಶುಭ ಆಶೀರ್ವಾದ ಮಲ್ತದೆ ನಮ್ಮ ಕಾಲ್ನಡಿಗೆ ಅದು ಕುಟ್ಟಿಗಲ ಅದು ಕೆಂಪುಗುಡ್ಡೆ ಅದು ಅಡ್ಯಾರ್ ಪದವಾದ ಇದೆ ಹಸಿರು ಹೊರಕಾಣಿಕೆ ಬರ್ರಂಡು ಮಸ್ತ್ ಜನಕ್ಲೆ ಭಾರಿ ಕಾತುರುಡುಲ್ಲೇರಿ ಐದು ಪಕ್ಕ 2 ತಾರೀಕಿಡ್ದು 11 ತಾರೀಕು ಮುಟ್ಟಕ್ಕ ದೇವರನಾದ ದೈವದಲ ಆಯ್ರಂಡು ಐದು ಪಕ್ಕ ಇತ್ತೆ ಇನ್ನು ಮಿತ್ತಡು ಒಂಜಿ ದ್ವಾರ ಒಂದೊಂದು ಅವು ಮುಖಲ ಭಾಸ್ಕರ್ ಮುಖಲ ಫೇಮಲ್ದಲ್ಲೇ ಕೂಡ ಒಂದೊಂದು ಮಸ್ತ್ ಭಾರಿ ಕೆಲಸ ಮಸ್ತ್ ಅದು ಬೇರೆ ಕೆಲಸ ಮೇರ್ನ ಮುಖಲ್ನ ತೀಯದ ಮುಖಲ್ನ ಕೂಡ ಒಂಜಿ ಇದು ಆತಂಡು ಅವಳೊಂಜಿ ಎದುರು ಗೋಮುಖ ತೀರ್ಥದೈಟೆ ರಾಕೇಶ್ ಮಂದಿನ ಲೆಕ್ಕೋಡು ಕೆರೆ ಆತಂಡು ಶಶಿಧರ ಭಟ್ರ ಕೂಡ ತಂತ್ರಿನ ಅರ್ಚಕ ನಿವಾಸ ಒಂಜಿ ಮಲ್ತೇರಿ ಏಕಲು ಐನು ಪಂಟಿ ಬಣ್ಣದ ಐಟ ಮುಕ್ಕಲ್ನಲ್ಲ ಮುರದ ಕರ್ಕೇರ ಮಾತೇರ್ನಲ್ಲ ಒಂಜಾತ್ ಕೆಲಸಲು ಅವು ಎಂಕಲು ಪುದಾರ್ ಬಣ್ಣ ಮಸ್ತ್ ಉಂಡು ನನ್ನಲ
ಎಂಗ್ಲಿಗೆ ನಾವು ಮೇಲ್ಡ್ ಮೇಲ್ಡ್ ಒಂಜಿ ಪನ್ಪ ಅಂಡ ಮಸ್ತ್ ಕೆಲಸ ಒಂದೊಂದು ಬಾರಿ ಪೊರ್ಲು ಖುಷಿ ಆಪುಡು ಆ ಒಂಜಿ ನವಿಲ್ದ ಯೂಟ್ಯೂಬ್ ಕೊಲ್ತು ಒಂದು ಪಾರು ದಯಗೊಂಡಿತ ಪೂರೆಲ್ಲ ನಮ್ಮ ಸುಬ್ರಹ್ಮಣ್ಯ ಮುಪ್ಪ ದೇವಸ್ಥಾನ ಪ್ರತ್ಯೇಕ ಬಂಡದ ವಿಶೇಷವಾದ ನವೀನದ ನಾವು ಜನಕ್ಕೆ ನವಿಲು ಬಂಡ ಮೂಲು ಅವ ಐತಾತಿಗೆ ಬೈದೇನೆ ನವಿಲು ನರಮಣಿ ಅಂತುಂಡ ನವಿಲು ಬಲಿಪುಂಡು ಮೂಲ ಐತಾತಿಗೆ ಬರ್ತದೆ ಸುಬ್ರಹ್ಮಣ್ಯನ ವಾಹನನೇ ನವಿಲು ಆ ನವಿಲು ಮೂಲು ಆ ಇಡೀ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಯೂಟ್ಯೂಬ್ ಪ್ರಚಾರ ಒಂದು ಆ ನವಿಲು ನಾಡೊಂದು ಸುಬ್ರಹ್ಮಣ್ಯ ಒಂದು ದಾದ ಅಂದ್ಕೇನೆ ಕರಿನ ಆಜಿ ವರ್ಷದ ನಮ್ಮ ಕೊಡಿಮರ ಕಂದತ್ತದ ಮೂಲ ಪಾಡ್ನಾಗಲ್ಲ ಇನ್ನು ಅವು ಶಬ್ದ ವೈದ್ಯನ ಅವು ಮಸ್ತ್ ವೈರಲ್ ಆಗ್ತದೆ ಎನ್ನೆಡು ಪಾಡ್ನಂಚಿನ ದಿನತನ ಮಸ್ತ್ ವೈರಲ್ ಆಗ್ತದೆ ಇತ್ತೆಲಂಚಿನ ಪೂಜೆ ಆದನಾಗ ಆ ನವಿಲು ಬರ್ಪಣಂಚಿನ ಮುರನ್ನ ದಿನೋಟ್ಲ ನವಿಲು ನೆಟೆನೆ ಸುತ್ತು ಬರ್ತದೆ ನೆಟೆ ನಪ್ಪುಣ ಅವು ಎಂಗ್ಲ ಮೂಲ ಅರ್ಚಕರ್ನ ಇಲ್ಲದ ಕೈತಲ್ಲ ರಾತ್ರಿಗ ಒಯ್ಟಿಯರ್ನ ಜನಕಲ್ಲ ಬೋರ್ಡು ಆ ಓಡ್ ದೆಪ್ಪನಾಗಲ್ಲ ಈಗ ತುಚ್ಚಾರ ಬರೋದು ಇತ್ತು ದಾಯನಿಕಲ್ ದೆಪ್ಪುವಾರ ಅಂದು ಒಂಜಾತ ಕೆಲಸ ಆನಾಗ ಐಕಲ ಖುಷಿ ಅವನೊಂದು ಇದೇ ರಾತ್ರಿ ಭತ್ತದ ನಟೆ ಭತ್ತ ಕುಲ್ಲೋಂಡು ಅವು ಭಾರಿ ದಯಬಂಡ ಸುಬ್ರಹ್ಮಣ್ಯಗಳ ನವಿಲ ವಾಹನೇ ಸುಬ್ರಹ್ಮಣ್ಯ ಅಂಚದು ನೇರ ಸಂಪರ್ಕ ಉಂಟು ಅಂಚ ಭಾರಿ ನೇರ ತುಂಬಲ ಭಕ್ತಿಯರು ಬತ್ತಿನಾಕಲ್ಲ ಕೆಲಸ ಐತೆ ಈತ ಭಕ್ತಿಯರು ಬರೋಡಂಡ ಅಕುಲು ದಾತದಿಂದ ಅಕಲ ದಾಲ ಕೆಲಸ ಆ ಒಂದೇ ಅಕುಲು ಎಲ್ಲ ಇಡೀ ಬರ್ಪಣ ಅಕಲ ಇದು ಈತ ಜನಕ್ಲೇನು ಇಂಕುಲ್ದಾಲ ಪಂಡದ ಮರ್ಪಣ ಅತನ ಕಮಿಟಿ ದಕ್ಕಲು ಮಕ್ಕಳು ಜೀರ್ಣೋದ್ಧಾರ ಕಮಿಟಿ ಆಡು ವ್ಯವಸ್ಥಾಪನಾ ಸಮಿತಿ ಆಯ್ತು ಬ್ರಹ್ಮಾಂಡ ಸಮಿತಿ ಪಂಡದ ಅಕ್ಲಾತಿಗೆ ಬರೋದಿಲ್ಲೇರು ಇದು ತನ್ನನ್ನು ತಾನು ತೊಡಗಿಸ ಒಂದಿಲ್ಲೇರು ದಾನಿನಕುಲ್ ಅಂಚೆನೆ ಬರೋದಿಲ್ಲೇರು ಎಂತೆ ಆ ಮೂಜಿ ತಿಂಗಳು ಆತಿನ ಅಂದ ರೆಕಾರ್ಡ್ ಆಪುಣ ಒಂಜಿ ಇತಿಹಾಸದ ಪುಟ್ಟೊಟ್ಟು ಸೇರುಂಡು ಈತ ಕೆಲಸ ಆತಿನ ಅಂಡ ಎಂಕಲಂತೂ ಸತ್ಯ ಮನ್ಪಿನ ಅನ್ನ ಹಿಂಗೊತ್ತು ಜೀತ ಅಭಿವೃದ್ಧಿ ಆತಿನ ಅಂತ ನಿಖಲ್ನ ಮೂಲಕಲ ಏನು ಎಲ್ಲಂಜಿ 4 ತಾರೀಕು ಬಕ್ಕ 8 ತಾರೀಕು ಮಟ್ಟ ಸಭಾ ಕಾರ್ಯಕ್ರಮ ಉಂಟು ನಿರಂತರ 2 ತಾರೀಕು 11 ತಾರೀಕು ಮಟ್ಟ ಅನ್ನದಾನ ಉಂಟು ಉಪಹಾರ ವ್ಯವಸ್ಥೆ ಉಂಟು ಬತ್ತಿನಕ್ಲೆ ಮಾತ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಉಂಟು ಬೋಡಾಯಿನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀರಿ ಅನ್ನಛತ್ರ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ನಾಟಕ ಗೀತಾ ಸಾಹಿತ್ಯ ಭಕ್ತಿಗೀತೆ ರಸಮಂಜರಿಲು ಐದಕ್ಕ ಊರ್ದ ಜವಣಿಯರ ಪ್ರತಿಭೆಲೆಗೆ ವೇದಿಕೆ ಇಡ್ಬೋದಾಕಲ್ಲ ಕಲಾ ಪ್ರತಿಭೆನ ಪ್ರದರ್ಶನ ಮಲ್ಪಣಂಚಿನ ಒಂಜಿ ಸಂದರ್ಭಲು ಪೂರ ಮಾತ ಸರ್ವ ಇಂಜಿನ ಧಾರ್ಮಿಕರು ಅವು ಪೂರ ಕಾರ್ಯಕ್ರಮ ಎಲ್ಲಂಜಿ 10 ದಿನ ಸ್ಟಾರ್ಟ್ ದಿನ ಎಂಡ್ ಜನಕ್ಕೆಲ್ಲ ಹೊರಕಾಣಿಕೆದ 1 ತಾರೀಕು ನೀರು ಮಾರ್ಗ ಜಂಕ್ಷನ್ ಹಿಡಿದು ಕುಟ್ಟಿಕಲ ಅದು ಕೆಂಪುಗುಡ್ಡ ಅದು ಅಡ್ಯಾರ್ ಪದವಾದ ನಮ್ಮ ಕುಲ್ಚಾರ ಅದು ಇದೇ ಕ್ಷೇತ್ರ ಬರ್ಕೊಂಡು ಮಸ್ತ್ ಐಟಿ ಟ್ಯಾಬ್ಲು ನಮ್ಮ ದೇವರ ಮಾತ ಪರಿಕರನೆಲ್ಲ ಬುಲ್ಲಿದ ಮಾತ ಬೊಕ ಮಸ್ತ್ ಚಂದ್ರ ಎಲ್ಲೆಲ್ಲಿ ರಥಕ್ಕೂ ಮಲ್ತೇರಿ ಬೊಕ ಮಸ್ತ್ ಬುಲ್ಲಿದ ಮಾತ ಪ್ರತಿಮೆ ಮಾತ ಬರ್ರಂದು ಕೆಲವು ಐದು ಬೊಕ್ಕ ನಮ್ಮ ಕೀಲು ಕುದುರೆ ಅದು ಕರಗ ನೃತ್ಯ ಬೊಕ್ಕ ಕುಣಿತ ಭಜನೆ ಅದಕ್ಕೂ ಪಿಲಿತ ಟ್ಯಾಬ್ಲು ಮಾತ ಮಸ್ತ್ ಒಟ್ರಾಸಿ ಜವನೇರಿ ಖುಷಿ ಅದ ಒಂಜಿ ವಿಶಿಷ್ಟ ರೀತಿ ವಿಭಿನ್ನ ರೀತಿ ಮಲ್ಪಡುವ ಡಿಫ್ರೆಂಟ್ ಅಂಚ ಮಾತ ಸಂಘ ಸಂಸ್ಥೆಲು ಸೊಸೈಟಿ ಸಂಘಲು ಮಹಿಳಾ ಸಂಘಲು ಭಾರಿ ಮಹಿಳಾ ಸಂಘಲು ಮಾತಾಡ್ಲೇ ಮಸ್ತಿ ಅನ್ನೊಂದು ಉದರ್ ಬಂದ್ರೆ ಪೂರ ಒಟ್ಟಿಗೆ ಸೇರ್ದು ಹೂ ಬಂಡಾರು ಬಣ್ಣಗ ಮೆರವಣಿಗೆ ಪೂರ ಅಂದ ಮಾತಾಡ ಮೂಲು ಮಾತಾಡ ಸಮುದಾಯ ಪೂರ ಒಟ್ಟಿಗೆ ಮೂಲು ಒಂಜಿ ಈ ಕ್ಷೇತ್ರ ಒಂಜಿ ಜಾತಿಗೆ ಧರ್ಮಗೂ ಪಂಗಡಗೂ ತಿನ್ನತ್ರ ಪ್ರತಿ ಸರ್ವ ಧರ್ಮದ ಒಂಜಿ ಕ್ಷೇತ್ರ ಮಾನವ ಕ್ಷೇತ್ರ ಮೂಲು ಅಂಜಿ ಐತೆ ಮೂಲು ಬೇಲೆ ಮಲ್ಪಡಕ್ಕಿಂತ ನಮ್ಮ ಕ್ರಿಶ್ಚಿಯನ್ ಸಮಾಜದಕ್ಕಲ ಅನ್ಪೇರು ಮುಸ್ಲಿಂ ಸಮಾಜದಕ್ಕಲ ದಾನ ಕೊಡ್ತೇರಿ ಸುಬ್ರಹ್ಮಣ್ಯ ಕ್ಷೇತ್ರಗೂ ಆಶ್ಲೇಷ ಪೂಜೆ ಸರ್ಪ ಸಂಸ್ಕಾರ ಇನ್ನು ಕುಕ್ಕೆಡ್ ಅದಕ್ಕೂ ಓಲು ಅದಕ್ಕೂ ಅದರ ಕಮ್ಯುನಿಟಿ ಎಲ್ಲ ಬರ್ಪೇರು ಮಾತ ಕ್ಷೇತ್ರದ ಮಾತ ಜನಕ್ಲ ಪಂಚ ಮಾತ ಸಮಾಜದ ಒಟ್ಟುಗೂಡಿಸಿ ಕ್ಷೇತ್ರ ಇರ್ತದಲ್ಲ ಅವು ಮಾನವರ ಕ್ಷೇತ್ರ ಅಂದೇ ಪಂಡ ಖುಷಿ ಸಂತಾನ ಇಜ್ಜಂದಿನಕ್ಲೆಗ್ ಸಂತಾನ ಫಲದಾಯಕ ಆಯ್ನ ಈ ಸುಬ್ರಹ್ಮಣ್ಯ ಮೂಲು ನೆಲೆ ಆದುಂಟು ಅಂಚನೆ ಸಂತಾನ ಇಜ್ಜಂದಿನಕ್ಲೆಗ್ ಮೂಲು ಸಂತಾನ ಫಲ ಆತಿನ ನಿದರ್ಶನ ಉಂಟು ಅಂಚನೆ ಮೂಲು ನವಿಲು ನಿತ್ಯ ಮೊನ್ನ ನಡೆದಾಡುವ ಅಂದತ್ತೆ ಮೂಲು ನಲಿದಾಡುವ ನವಿಲು ಮೂಲು ಈ ಕ್ಷೇತ್ರಡು ಐಕಂದೇ ಜನ ಬ್ಯಾಂಗ್ಳೂರು ಬೇತೆ ಊರುಡ್ದು ಬರ್ತದ್ದು ಮೂಲು ದರ್ಶನ ದೇವರ ದರ್ಶನಕ್ಕೆ ಬರ್ಪೇರು ಅಂಚನೆ ಈ ಸಾರಿದ ಹೊರಕಾಣಿಕೆ ಇಂಜಿನ ವಿಶೇಷ ಪಂಡ ಹೊರಕಾಣಿಕೆಗೆ ಏರ್ನ ಪಿಲಿತ ಟ್ಯಾಬ್ಲ ಮಲ್ತದಿಜ್ಜೇರು ಈತನಟ್ಟ ಅಜ್ಜ ಎಂಕುಲ್ನ ಜವನ್ಯರು ಪೂರ ಈ ಸಾರಿ ಒಂಜಿ ಹೊರಕಾಣಿಕೆಗೆ ಒಂಜಿ ಪಿಲಿತ ಟ್ಯಾಬ್ಲ ಒಂಜಿ ವಿಶೇಷವಾದ ಮಲ್ಪುಗ ಒಂದು ಇದಾರ್ದೇರು ಅಂಚಾದ ಈ ಸಾರಿದ ಹೊರಕಾಣಿಕೆಗೆ ಒಂಜಿ ಪಿಲಿತ ಟ್ಯಾಬ್ಲ ಒಂಜಿ ವಿಶೇಷವಾದ ಸುಬ್ರಹ್ಮಣ್ಯನ ಸುಬ್ರಹ ದೇವರನ ಬ್ರಹ್ಮ ಕಲಶೋತ್ಸವ ಮಾತೆರ್ಲ ಬರಡು ನಿಖಲ್ನ ಇಲ್ಲದಾಕ್ಲೆಲ್ಲ ಮಾತೆರ್ಲ ಲೆತಂದು ಬರಡು ಬಂದು ನಾನು ಈ ಮೂಲಕ ವಿನಂತಿ ಮಾಡ್ತೀನಿ.